ಇವರೆಲ್ಲ ಫ್ರೆಂಡ್ಸು. ನಾವಿಬ್ರು ಮಾತಾಡ್ತಿರೋದು ಮುಚ್ಕೊಂಡು ನಿಂತು ಸುಮ್ಮನೆ ಎಲ್ಲರೂ ಒಂದು ಕಡೆಗಿರ್ಬೇಕು, ಕಡೆಗೆ ನೆಗೆಟಿವ್ ಕಮೆಂಟ್ ಹಾಕಂಗಿರ್ಬೇಕು. ಹಂಗೆ ಮಾಡಿ ಇರಿಟೇಷನ್. ವೆಲ್ಕಮ್ ಬ್ಯಾಕ್ ಟು ದೀಪಾಲಿ ಪ್ರೇಮ್ರಾಜ್ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆ ನನ್ನ ಸಮಯ. ಗೈಸ್, ಏನು ಗೊತ್ತಾ, ಇವತ್ತು ನನ್ನ ಲಾಸ್ಟ್ ಎಕ್ಸಾಮ್, ಥರ್ಡ್ ಇಯರ್ ಲಾಸ್ಟ್ ಎಕ್ಸಾಮ್ ಗಾಯ್ಸ್. ಇದೇ ಲಾಸ್ಟು ಎಕ್ಸಾಮ್ ಬರೆಯೋಕೆ ಕಾಲೇಜಿಗೆ ಹೋಗೋದು. ಐ ಆಮ್ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್. ಲಾಸ್ಟ್ ಅನಿಸುತ್ತೆ ನಾನು ಫುಲ್ ಯೂನಿಫಾರ್ಮ್ ಹಾಕೋದು. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಬಿಡ್ತೀನಿ. ಓಕೆ, ಎಕ್ಸಾಮ್ ಇದೆ, ಈಗ 7:14 ಆಗಿದೆ. ಸೊ ರೆಡಿ ಆಗ್ತಾಯಿದ್ದೀನಿ, ಕಾಲೇಜಿಗೆ ಹೋಗಬೇಕು, ಎಕ್ಸಾಮ್ ಬರೀಬೇಕು. ನೋಡೋಣ ಕಾಲೇಜಲ್ಲಿ ಸಿಗ್ತೀನ, ಎಕ್ಸಾಮ್ ಮುಗ್ದಾದ್ಮೇಲೆ ಸಿಗ್ತೀನ ಅಂತ. ರೆಡಿಯಾಗಿ ಹೋಗ್ತೀನಿ. ಲಾಸ್ಟ್ ಎಕ್ಸಾಮ್. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಅಭಿಪ್ರಾಯಗಳು, ಅವ್ರ ಬಗ್ಗೆ ಕೇಳಬೇಕು, ಕಾಲೇಜ್ ಬಗ್ಗೆ ಕೇಳಬೇಕು, ನನ್ನ ಬಗ್ಗೆ ಕೇಳಬೇಕು, ಎಲ್ಲದ್ರ ಬಗ್ಗೆನೂ ಕೇಳಬೇಕು. ಸೊ ಹಾಗಾಗಿ ಮತ್ತೆ ಸಿಗುವ. ಈಗ ಕಾಲೇಜಿಗೆ ರೆಡಿ ಆಗ್ತೀನಿ ಫಸ್ಟು. ಇಲ್ಲಾಂದರೆ ಈಗ ಬಸ್ಸಲ್ಲಿ ಹೋಗೋದಾ, ಇಲ್ಲ ಅಣ್ಣ ಮೈಸೂರಿಗೆ ಹೋಗ್ತಿದ್ದಾನೆ, ಅವನ ಜೊತೆ ಹೋಗೋದಾ ಬೈಕಲ್ಲಿ ಅಂತ. ಮೇ ಬಿ ಬಸ್ ಬೆಟರ್ ಅನಿಸುತ್ತೆ ಈ ಮಳೆಗೆ ಅಲ್ವಾ? ನಿಮಗೆ ಹೋದೆ ಅನಿಸುತ್ತೆ ಅಲ್ವಾ ಬೈಕಲ್ಲಿ ಹೋಗೋಕ್ಕಿಂತ? ಓಕೆ ಸಿಗುವ. ಈ ಕ್ಲಾಸ್ ರೂಮಲ್ಲಿ ಲಾಸ್ಟ್ ಎಕ್ಸಾಮ್ ಬರೆದಿದ್ದು ನಾನು. ರೂಮ್ ನಂಬರ್ 1. ನನ್ನ ಬೆಂಚ್ ಯಾವುದಾಗಿತ್ತು ಅಂದರೆ ಗಾಯ್ಸ್, ಈ ಬೆಂಚಲ್ಲಿ ಕೂತ್ಕೊಂಡಿದ್ದೆ. ಆಮೇಲೆ ಸ್ಕ್ವಾಡ್ ಬಂದರು, ಎಲ್ಲ ಬೆಂಚಲ್ಲಿ ಒಬ್ಬೊಬ್ಬರು ಕೂತ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ಬೆಂಚಲ್ಲಿ ಕೂತಿದ್ನಲ್ಲ, ಈ ಬೆಂಚಿಗೆ ಬಂದು ಸಿಂಗಲ್ ಬೆಂಚಲ್ಲಿ ಒಬ್ಬೊಬ್ಬರು ಕೂತ್ಕೊಂಡ್ವಿ. ಓಕೆ, I will introduce her, Sinchana, and she is Pallavi. She is Sinchana. Bye. ಚೆನ್ನಾಗಿ ಲಾಗ್ ಮಾಡಿ. Okay. ಚೆನ್ನಾಗಿರಿ. Thank you. ನೀವು ಕೂಡ ಪಾಸ್ ಆಗುತ್ತೆ. ಅಷ್ಟು ದಿನ ಕೂತಿರೋದು ರೂಮ್ ಅಂದ್ರೆ ಇದು. ಗೈಸ್, ನಿಮಗೆ ತೋರಿಸ್ತೀನಿ. ಈ ರೂಮು ಇಲ್ಲಿದೆಯಲ್ಲ, ಈ ಬೆಂಚ್ ನಂದು. ಈ ಬೆಂಚು ನನ್ನ ಬ್ಯಾಗ್ ಇಟ್ಕೊಳೋದು. ಆ ಬೆಂಚಲ್ಲಿ ನಾನು ಮಿಡಲಲ್ಲಿ ಕೂತ್ಕೋತಿದ್ದೆ. ಯಾಕೆಂದರೆ ಆ ಕಡೆ ಈ ಕಡೆ ನಂಗೆ ಕಾರ್ನರ್ ಸೈಡ್ ಇಷ್ಟ. ನನಗೆ ಕಾರ್ನರ್ ಸೀಟ್ ಇಷ್ಟ. ಬಟ್ ಕಾರ್ನರ್ ಸೀಟಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಆ ಫ್ರೆಂಡ್ಸ್ ಇಬ್ಬರು ಕೂತ್ಕೊಂಡ್ರೆ ಹೊಡೆದಾಟ ಕಿರ್ಚಾಟ ಎಲ್ಲ ಮಾಡೋರು. ಸೊ ಹಾಗಾಗಿ ಅವ್ರ ಮಿಡಲಲ್ಲಿ ಕೂತ್ಬಿಟ್ಟಿದ್ದೆ ನಾನು. ಆಗೊಂದು ಸ್ವಲ್ಪ ನಿಶಬ್ದವಾಗಿರುತ್ತೆ ಕಾಲೇಜು, ಕ್ಲಾಸ್ ರೂಮು ಅಂತ. ಓಡಾಡ್ತಿದ್ದಿದ್ದು ಕಾಲಿಡಾರ್ ಗಾಯ್ಸ್. ನಮ್ಮಷ್ಟು ಬಂದಿಲ್ಲ ನೀನು. ನಮ್ಮ ಎಕನಾಮಿಕ್ಸ್ ಸರ್ ಅವರು. ಬಾಯ್ ಸರ್. ಮತ್ತೆ ಸಿಗೋದಿಲ್ಲ ಸರ್. ಇಲ್ಲ ಸರ್, ಸಿಗ್ತೀವಿ ನಾವು. ಇವ್ರು ಸಿಗಲ್ಲ ಅಂದ್ರು. ಹಾಂ ಸರ್. ಗೈಸ್, ಇವಾಗ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಸ್ವಲ್ಪ ಜನ ಹೋದ್ಮೇಲೆ ಡಿಸೈಡ್ ಮಾಡಿ ಗ್ರೂಪ್ ಫೋಟೋಗೆ ಕೂತ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ನಾನು ಇದೀನಿ. ನಂದು ಏನು ಯಾವ ಥರ ಅನ್ಕೋತಿದ್ದೀರ ಅಲ್ವಾ? ಯೂನಿಫಾರ್ಮ್ ಇದು ಶರ್ಟಲ್ಲಿ ಅವಾಗಲೇ ಟೀಚರ್ಸ್ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿದ್ದೆ. ಸೊ ಹಾಗಾಗಿ ಅದೇ ಶರ್ಟ್ನ ಯೂನಿಫಾರ್ಮ್ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಂದ್ರೆ hello ಪವಿ, ನಾನು ಸೈನ್ ಮಾಡ್ತೀನಿ. ವಿಡಿಯೋ ಮಾಡ. ಇದು ಯೂಟ್ಯೂಬಿಗೆ ಏನಾದ್ರು ಮಾತಾಡ್ಬೋದು. ನಾನೇನು ಮಾಡ್ತೀನಿ ಹಿಂಗೆ ಹಾಕ್ಲಾ? ಹಂಗೆ ಹಾಕಿದ್ರೆ ಯೂಟ್ಯೂಬಿಗೆ ಹಾಕಲ್ಲ, ಇನ್ಸ್ಟಾಗ್ರಾಮಿಗೆ ಮಾತ್ರ. ಇಲ್ಲಿ ಬಂದ್ಬಿಟ್ಟೆ. ನಾನೇ ಬರ್ಕೊಳ್ಳೋಣ ಅಂತ ಇದ್ದೆ. ಫ್ಯೂಚರ್ ದೀಪಾಲಿ ನೀನು ಬರೀ. ನೀನು ಹಾಕೋದು ನಮ್ಮ ಮೊದಲು, ನಾವು ಬರೀ ಆ್ಯಕ್ಚುಲಿ ನಿಮ್ಗೆ ಬರ್ದಾಗಿದೆ ಅನಿಸುತ್ತೆ. ಹೌದು, ಅದು ಸರ್ಗಳು ಮಾತ್ರ ಬರ್ದೇ ಇರೋದಲ್ಲ ಸರ್. ಟೀಚರ್ಸ್ ನಂದು ನೀ ಯಾರು ಬರ್ದಿಲ್ಲ. ಇಲ್ಲಿ ಅವಳು ಮಾತ್ರ ಇರ್ಬೇಕಂತೆ, ಇವಳು ಮಾತ್ರ ಇರ್ಬೇಕಂತ. ಅಲ್ಲಿ ದೊಡ್ಡದಾಗಿ ಬರ್ದಿದ್ಯಾ ಮಕ್ಕ ತೋಸೆ. ನಾನು ನೋಡ್ತಿದ್ದೀನಿ, ನಾನು ಅಬ್ಸರ್ವ್ ಮಾಡಲಿಲ್ಲ. ಇವೆರಡು ಅವಾಗಲಿಂದ ನಂಗೆ ಹಾಕ್ಬಿಡಿ. ನಾನು
ತಗೋಬೇಕು ಅಂತ ಇಟ್ಕೊಂಡಿದ್ದೀನಿ ಫಾರ್ ಫ್ಯೂಚರ್ ದೀಪಲಿಗೆ. ಸ್ಕ್ರಿಬಲ್ ಆನ್ ವಾಟರ್. ಯಾರು ಇದಕ್ಕೆ ನೀವೆಲ್ಲ 3,500 ಕೊಟ್ಟಿದ್ದೀರಿ. Oh my God, ಹೋಗ್ರಿ. ನಮ್ಮಿಬ್ರದ್ ಮಾತ್ರ ವಿಡಿಯೋ ಮಾಡಿ ಒತ್ತೆ ನಾವು ವಿಡಿಯೋ ಮಾಡಿಸ್ಕೊಂತಿದೀವಿ. ಏನು ಈ ಮಟ್ಟಿಗೆ ಡಿಮ್ಯಾಂಡು? ಬೆಸ್ಟ್ ಆಫ್ ಅಲ್ಲಿ ನಿಂತ್ಕೊಂಡಿರಿ ಬರ್ತೀವಿ. ಅಯ್ಯೋ ನಿನ್ನ ಅಜ್ಜಿ ಬೆಸ್ಟ್ ಆಫ್ ಯುವರ್ ಬೆಸ್ಟ್ ಆಫ್ ಲಕ್ಕ. ಇವ್ರ ರಿಲೇಶನ್ಶಿಪ್ ಅನ್ಕೋಬಿಟ್ಟ. ಅಯ್ಯೋ ಅನ್ಪ್ರಿಡಿಕ್ಟಬಲ್ ಅನ್ಪ್ರೆಡಿಕ್ಟಬಲ್. ಏನಾದ್ರೂ ಅನ್ಕೋತೀಯ. ರಿಲೇಶನ್ಶಿಪ್ ಮಕ್ಕನೇ ನಂದು. ಇದಕ್ಕೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಅನ್ಸುತ್ತೆ. ಈಗ ಕಾಲೇಜ್ ಮುಗಿಸಿರೋ ಫೀಲ್ ಹೆಂಗ್ ಅನಿಸ್ತದೆ? ಫೀಲ್ ಹೆಂಗ ಅನಿಸ್ತಿದೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೂ ಕಷ್ಟ ಅನಿಸ್ತಿದೆ. ಹೌದಾ? ಕೆಲಸ ಎಲ್ಲ ಮಾಡಲ್ಲ, ಮದುವೆ ಆಗಿ ತನಗೆ ಇರ್ತೀನಿ. ನಮ್ಗೇನ್ ಬೇಜಾರಿಲ್ಲ. ನಿಮ್ಮನ್ನ ಸೇರಿಸ್ಕೊಂತೀನಿ ಜೊತೆಲಿ. ಗೈಸ್ ನನ್ನ ಫೋನಿಗೆ ನಾನು ಮೈಕ್ ಕನೆಕ್ಟ್ ಮಾಡಿರೋದು. ಇವ್ರ ಫೋನಲ್ಲಿ ಸೆಲ್ಫಿ ಆನ್ ಮಾಡ್ಬಿಟ್ಟು ಸೆಲ್ಫಿ ವಿಡಿಯೋ ಆನ್ ಮಾಡ್ಬಿಟ್ಟು ವಿಡಿಯೋ ಮಾಡಕ್. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? ಕಾಲೇಜ್ ಮುಗೀತು, ಕ್ಯಾಮ್ರಾಮನ್ ನಿನ್ ಕೆಲಸ. ಕಾಲೇಜ್ ಮುಗೀತು, ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್. ಹೆಂಗ್ ಅನಿಸ್ತದೆ? ಕಾಲೇಜ್ ಮುಗಿದ್ಮೇಲೆ ಏನು ಅಷ್ಟೆಲ್ಲ ಖಾಲಿ ಮಾಡ್ಕೊಂಡು ಮನೆಗೆ ಹೋಗೋದು. ಮುಂದೆ ಆದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ನೋಡ್ಬೇಕು, ಯೋಚನೆ ಮಾಡ್ಬೇಕು. ಬಟ್ ಡಿಗ್ರಿ ಲೈಫ್ ಮುಗಿತಿರೋದು ತುಂಬಾನೇ ಬೇಜಾರಾಯ್ತೈತೆ. ಕಾಲೇಜ್ ಡಿಗ್ರಿ ಲೈಫ್ ಮುಗಿತಿರೋದು. ನಮ್ ಕ್ಯಾಮ್ರಾಮನ್ ಇರಿಟೇಟ್ ಮಾಡ್ತಿದಾರೆ ಅವಾಗ್ಲಿಂದ. ಡಿಗ್ರಿ ಲೈಫ್ ಇಷ್ಟ ಬೇಗ 3 ವರ್ಷ ಹೆಂಗ್ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ. ಲಾಸ್ಟ್ ಗೆ ಎಲ್ರು ಫ್ರೆಂಡ್ಸ್ ಆದ್ರು, ಎಲ್ಲಾ ಕ್ಲೋಸ್ ಆದ್ರು. ಇವಾಗ ಬಿಟ್ಟೋಗಕ್ ಆಗ್ತಿಲ್ಲ, ಬಟ್ ಬಿಟ್ಟು ಹೋಗ್ಲೇಬೇಕು. ಹೌದು, ಮುಂದೆ ಫ್ಯೂಚರ್ಗೋಸ್ಕರನಾದ್ರೂ ಬಿಟ್ಟು ಹೋಗ್ಬೇಕು. ಅದು ಕರೆಕ್ಟ್ ಇದೆ. ನಾನು ನಿನ್ಗೆ ಏನಂತ ಹೇಳ್ತೀನಿ ಅಂದರೆ, ಒಂದು ಫ್ಯೂಚರಲ್ಲಿ ಈಗ ಪ್ರೆಸೆಂಟ್ ಮಿಲನನ ಫ್ಯೂಚರಲ್ಲಿ ಯೋಚನೆ ಮಾಡಿದಾಗ ನಾನು ಮಿಲನನ ಹಿಂಗಿದ್ನ ಇವಾಗ ನೋಡಿದ್ರೆ ವಾವ್ ಅನ್ನೋ ಥರ ನೀನು ಬೆಳೆದಿರಬೇಕು, ಅಚೀವ್ ಮಾಡಿರಬೇಕು, ನಿನ್ನ ಗೋಲ್ ಅಚೀವ್ ಮಾಡಿರಬೇಕು. ನೆಕ್ಸ್ಟ್ ಎಜುಕೇಷನ್ ಮಾಡ್ತೀಯೋ ಅಥವಾ ಯಾವ ಎಜುಕೇಷನ್ ಯಾವ ಕೋರ್ಸ್ ತೊಗೋತೀಯೋ ಗೊತ್ತಿಲ್ಲ, ಅಥವಾ ಈಗಲೇ ಎಜುಕೇಷನ್ ನಿಲ್ಲಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀಯೋ ಏನೋ ಗೊತ್ತಿಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯೋ ಏನೋ ಗೊತ್ತಿಲ್ಲ. ಬಟ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಮೋರ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಿನಗೆ. ಇಲ್ಲಮ್ಮ, ನಂಗೆ ಕ್ಯಾಮ್ರಾಮನ್ ಅವಾಗ್ಲಿಂದ ಇರಿಟೇಟ್ ಮಾಡ್ತಲ್ವಾ? ನಾನು ನಿಮ್ಗೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಫೇಮಸ್ ಆಗೋ ವ್ಲಾಗ್ ಮಾಡ್ಕೊಂಡು. ಥ್ಯಾಂಕ್ ಯು. ಆಮೇಲೆ ನಮ್ಮನ್ನೆಲ್ಲ ಮರಿಬೇಡ. ಅದೆಂತ ಚಾನ್ಸೇ ಇಲ್ಲ. ನೋವೇ ನಿಮ್ಮಿಂದ ಸ್ಟಾರ್ಟ್ ಆಗಿಲ್ಲ, ಮೊದಲೇ ಸ್ಟಾರ್ಟ್ ಆಗಿತ್ತು, ಮನ್ಸಲ್ಲಿತ್ತು ಮೊದಲೇ ವಿಡಿಯೋ ಮಾಡ್ಬೇಕು ಅಂತ. ಬಟ್ ಈ ಕಾಲೇಜಿಗೆ ಬಂದ್ರೆ ಸ್ಟಾರ್ಟ್ ಮಾಡಿದ್ದಷ್ಟೇ. ನಿಮ್ಮನ್ನೆಲ್ಲ ಮರೆಯ ಪೀಸ್ಗಳೇ ಅಲ್ಲ ನೀವುಗಳು. ಅವಾಗ ಸಿಗ್ತಿರೋ. ನಾನ್ ಸಿಗ್ತೀನಿ, ನೀವೇ ಸಿಗಲ್ಲ. ನಾನೇ ಎಲ್ಲ ಯಾವಾಗ್ಲೂ ನಾನೇ ಪ್ಲಾನ್ ಮಾಡ್ತೀನಿ, ಕ್ಯಾನ್ಸಲ್ ಆಗುತ್ತೆ. ಪ್ಲಾನ್ ಮಾಡು. ಇಬ್ರೇ ಯಾರು ಬೇಡ, ಇಬ್ರೇ ಪ್ಲಾನ್ ಮಾಡ್ಕೊಂಡು ಇಬ್ರೇ ಮೀಟ್ ಆಗೋಣ. ಈ ಲೋಫರ್ ಅಂತ ಆಶೆನಲ್ಲಿ ಇದ್ರು ಬರಲ್ಲ. ಫೇಸ್ ಕಾಲೇಜ್ ಲೈಫ್ ಇವತ್ತಿಗೆ ಎಂಡ್ ಆಗ್ತಿದೆ. ಸೊ ಹಂಗಾಗಿ ಬೇಜಾರಾಗ್ತಿದೆ. ಇಷ್ಟ ದಿನ ನಿಮ್ ಜೊತೆ ಕಳೆದ ಕ್ಷಣಗಳನ್ನ ಮರೆಯಕ್ಕೆ ಆಗಲ್ಲ. ಮತ್ತೆ ನೀನಂತೂ ದೀಪಾಲಿ ಯಾರು ಕ್ಲಾಸ್ ತಗೊಂಡ್ರೆ ಹೇಳು, ಫೋನ್ ಮಾಡ್ತೀನಿ ಅಂದಾಗೆಲ್ಲ ಎತ್ತಿ ರಿಯಾಕ್ಟ್ ಮಾಡಿದ್ಯಾ. ಮತ್ತೆ ಎಲ್ಲರೂ ಅಷ್ಟೇ, ಎಲ್ಲರೂ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ, ಒಳ್ಳೆ ಹುಡುಗಿ, ರ್ಯಾಂಕ್ ಸ್ಟೂಡೆಂಟ್, ಮುಂದಕ್ಕೂ ರ್ಯಾಂಕ್ ತೆಕ್ಕೊಂಡು ಒಂದೊಳ್ಳೆ ಗೋಲ್ ಅಚೀವ್ ಮಾಡು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ರಕ್ಷಿತಾ. ಥ್ಯಾಂಕ್ ಯು ದೀಪಾಲಿ. ಮಾಡು ಅಂದ್ರೆ ಓವರ್ ಆಕ್ಟ್ ಮಾಡ್ತಿದ್ದಾಳೆ ಗೈಸ್. ದುಡ್ಡಂತೂ ಕೊಡಲ್ಲ, ಆದ್ರೂ ಈ ಕಡೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಗೈಸ್. ಒಂಚೂರು ಸಪೋರ್ಟ್ ಮಾಡಲ್ಲ. ವಿಡಿಯೋ ಹಿಡಿದ್ರೆ ಎಲ್ಲ ಹಿಂಗಿಂಗ್ ಓಡೋಗ್ತಾರೆ. ಎಜುಕೇಶನ್ ಮದ್ವೆನಾ? ಮದ್ವೆ ಅಂತೂ ಅಲ್ಲ, ಎಜುಕೇಶನ್. ಬಟ್ ಇನ್ನು ಗೊತ್ತಿಲ್ಲ. ಏನಾದ್ರೂ ಇರಿಟೇಟ್ ಮಾಡ್ತಾರೆ ಗೈಸ್. ಓಕೆ, ನನ್ನ ಬಗ್ಗೆ ಏನ್ ಹೇಳ್ತೀಯಾ?
ನೀನು ಬೇಗ ಎಲ್ಲಾರ ಜೊತೆನು ಒಂದಾಗ್ತೀಯಾ, ಬೇಗ ಅಡ್ಜಸ್ಟ್ ಆಗ್ತೀಯಾ ಎಲ್ಲಾರ ಜೊತೆನು. ಆಮೇಲೆ ತುಂಬಾ ಒಳ್ಳೆ ಹುಡುಗಿ. ಓ ಮೈ ಗಾಡ್. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ ಬೆಸ್ಟ್ ಫ್ರೆಂಡ್ಸ್ ಗಳೆಲ್ಲ ಇದ್ಬಿಟ್ಟು ಇರಿಟೇಟ್ ಮಾಡ್ತಿದಾರೆ ಗಾಯ್ಸ್. ಮತ್ತೆ ನಿಂದು ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ 3 ವರ್ಷದಲ್ಲಿ. ಥ್ಯಾಂಕ್ ಯು. ಈ ಫ್ಯೂಚರ್ ಅಲ್ಲಿ ಒಂದ್ ಒಳ್ಳೆ ವ್ಯಕ್ತಿ ಆಗು, ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಮಗಳಾಗು ಅಂತ ಹೇಳ್ತೀನಿ. ಇವತ್ತಿಗೆ ಕಾಲೇಜ್ ಮುಗೀತು, ಇವತ್ ಲಾಸ್ಟ್ ಎಕ್ಸಾಮ್ ಬರೋದ್ವಿ. ನೆಕ್ಸ್ಟ್ ಏನ್ ಮಾಡ್ತೀಯಾ? ಮೆಮೊರೀಸ್ ಏನ್ ಮಾಡ್ತೀಯಾ? ಚೆನ್ನಾಗಲ್ಲ, ಎಲ್ಲ ಸೌಂಡ್ ಒಂಥರ ಬರುತ್ತೆ. ನೆಕ್ಸ್ಟ್ ಪ್ಲಾನಿಂಗ್ ಇಲ್ಲ. ಓಕೆ, ಕಾಲೇಜ್ ಅಪ್ಪ ಇಲ್ಲಿವರೆಗೂ ನಮ್ ಗರ್ಲ್ಸ್ ಅಲ್ಲಿ ಇವಳು ಒಬ್ಳೆ ಓಪನ್ ಅಪ್ ಆಗಿ ಹೇಳಿದ್ದು. ಏನೋ ಒಂದು ಮದ್ವೆ ಆಗ್ತೀನಿ ಅನ್ನೋರೆ ಎಜುಕೇಶನ್ ಮಾಡ್ತಾರೆ, ಮುಂದಕ್ಕೆ ಒಳ್ಳೆ ಜಾಬ್ ಅಲ್ಲಿ ಇರ್ತಾರೆ. ಹೌದಾ? ಹೌದು ಹೌದೌದು ಅಷ್ಟೇ. ಏನು ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಗಿಡ ಮರ ಎಲ್ಲ ಯಾಕೆ ನಮ್ಗೆ. ಎಕ್ಸಾಮ್ ಅಲ್ಲಿ ಬಂದಾಗ ಧೈರ್ಯ ಬೇಕಲ್ಲ, ಹಂಗೆ. ಪೇಪರ್ ಎರಡೆರಡು ಫ್ರೆಂಡ್ಸ್ಗಳಲ್ಲ, ಅದು ಕೋತಿಗಳು, ಇಲ್ಲಿ ಸಾಕಿರೋ ಕೋತಿಗಳು. ಅಷ್ಟೇ ಅಷ್ಟೇ ಅಷ್ಟೇ. ಇರಿಟೇಷನ್ ದೌರಾಣಿ ಗಾಯ್ಸ್. ಹೈಲೈಟ್ ಮಾಡಿ ಹಾಕ್ತೀನಿ, ಇದನ್ನ ಕಳಿಸ್ತೀನಿ. ಗ್ರೂಪ್ ಫೋಟೋ ತೆಕ್ಕೋತಿದೀವಿ. ಪಾಪ ಅವ್ರು ಯಾರೋ ಗ್ರೂಪ್ ಫೋಟೋ ತೆಕ್ಕೊಡ್ತವ್ರೆ, ಯಾರು ಅಂತ ಗೊತ್ತಿಲ್ಲ. ಸ್ಟಾಫ್ ರೂಮ್ ಎಲ್ಲ ರೆಸ್ಟ್ ರೂಮಿಗೆ ಹೋಗಿ ಕರ್ಕ ಬಂದ್ವಿ. ಫೈನಲಿ 3 years ಡಿಗ್ರಿ ಮುಗಿಸಾಯ್ತು ಗೈಸ್. ಒಂದ್ಸಲ ಅಲ್ಲ 2 ಸತಿ ಎಲ್ಲ ವಿಡಿಯೋ ಮಾಡಿ ತುಂಬಾ ಬೇಜಾರಾಗ್ತಿದೆ, ಹೇಳ್ಕೊಳಕ್ ಆಯ್ತಿಲ್ಲ. ಹಂಗೆ ಮನ್ಸೊಳಗೆ ನಿಂತ್ಕೊಂತಿದೀವಿ. ಟೆನ್ಷನ್ ಅಲ್ಲಿ ಇದ್ರೆ ನಾನ್ ಕೆಣಕಕ್ ಜಾಸ್ತಿ. ಸುಮ್ನೆ ಹೋಗು, ನಂಗೆ ವಿಡಿಯೋ ಮಾಡಕ್ಕೆ ಇಷ್ಟ. ಆಯ್ತು, ವಿಡಿಯೋ ಮಾಡೋದ್ ಬೇಡ. ಈಗ 3 ವರ್ಷ ಮುಗೀತು, ಏನ್ ಅನಿಸ್ತದೆ ನಿನ್ಗೆ? ನನಗೆ ಇಂತ ವರ್ಸ್ಟ್ ಕಾಲೇಜಿಗೆ ಇಂತ ವರ್ಸ್ಟ್ ಫ್ರೆಂಡ್ಸ್ ಜೊತೆ ಇರಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ. ಎಂತ ಗೊತ್ತಾ, ನನ್ ಕಾಲ್ ಕೆರ್ಕೊಂಡ್ ನಾನೇ ಓದಂಗಿತ್ತು ಮುಖಕ್ಕೂ. ಯಾಕೆ ವರ್ಷ ಮುಗೀತು, ಈ 3 ವರ್ಷ ಇದೇ ಕಾಲೇಜಲ್ಲಿ ಓದಿದ್ದು ಬರ್ದಿದ್ದು ಎಲ್ಲ ಇದ್ರಲ್ಲೇ ಆಗಿದ್ದು. ಇವತ್ ಲಾಸ್ಟ್ ಎಕ್ಸಾಮು, ಹೆಂಗ್ ಅನಿಸ್ತದೆ? ನೆಕ್ಸ್ಟ್ ನಾವು ಬರಲ್ಲ. ಎಕ್ಸಾಮು ಚೆನ್ನಾಗಿ ಬರದ್ವಿ, ಇನ್ನ ಮುಂದೆ ನೀವು ಚೆನ್ನಾಗಿರಿ, ಎಲ್ಲಾದ್ರೂ ಸಿಕ್ಕಿದ್ರೆ ಮಾತಾಡ್ಸಿ. ರಶ್ಮಿ ಯಾರು ಸಿಗ್ತೀವಿ, ನೀವು ಹಂಗೆ ಸಿಗ್ರಿ. ಆಯ್ತು, ನಾನು ಸಿಗ್ತೀನಿ. ನೋಡೋಣ, ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಿವಿ, ಎಲ್ಲ ಸೇರ್ಬಿಟ್ಟು ಒಂದ್ ಕಡೆ ಶಾರ್ಟ್ ಟ್ರಿಪ್ಪರ್ ಹೋಗೋಣ. ಹೆಂಗ್ ಅನಿಸ್ತದೆ ನಿಂಗೆ? 3 ವರ್ಷದಲ್ಲಿ ತುಂಬಾ ಮೆಮೊರೀಸ್ ಇದೆ. ಆಮೇಲೆ 3 ವರ್ಷ ಹೆಂಗ್ ಕಳೀತು ಅಂತ ಗೊತ್ತಾಗಿಲ್ಲ. 3 ವರ್ಷದಲ್ಲಿ ನೀನ್ ನನಗೆ ಬೆಸ್ಟ್ ಫ್ರೆಂಡ್ ಆಗಿ ಸಿಕ್ತೆ. ಹಿಂಗೆ ಇರ್ಲಿ ಫ್ರೆಂಡ್ಸ್. ಆ 3 ವರ್ಷದಲ್ಲಿ ಎಷ್ಟ್ ಸತಿ ಜಗಳ ಆಗಿದೆ ಅಂತ ಗೊತ್ತಿಲ್ಲ, ಎಷ್ಟ್ ಸತಿ ಮಾತ್ಬಿಟ್ಟಿವಿ ಅಂತ ಗೊತ್ತಿಲ್ಲ. ಬಟ್ ವಿ ಆರ್ ಫ್ರೆಂಡ್ಸ್ ಆಗಿ ತುಂಬಾ ಚೆನ್ನಾಗಿದ್ದೀವಿ. ನಿನ್ ಫ್ಯೂಚರ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೆಯಾ? ಅದ್ ಮಾತ್ರ ಕೇಳು. ಸರಿ ಆಯ್ತು. ನೆಕ್ಸ್ಟ್ ನೀನ್ ಹೈಯರ್ ಎಜುಕೇಶನ್ ಮಾಡ್ತೀಯೋ ಅಥವಾ ಜಾಬ್ ಮಾಡ್ತೀಯೋ ಅಥವಾ ಮನೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಬಟ್ ನೀನಂತೂ ಫ್ಯೂಚರ್ ಅಲ್ಲಿ ಒಂದ್ ಒಳ್ಳೆ ಸ್ಥಾನದಲ್ಲಿರ್ಬೇಕು ಅಂತ ನನ್ನ ಅಭಿಪ್ರಾಯ, ಮತ್ತೆ ನನ್ನ ಆಸೆ ಕೂಡ. ನನ್ನ ಅಭಿಪ್ರಾಯ ಮತ್ತೆ ನನ್ನ ಆಸೆ ಕೂಡ. ನಿನ್ ಫ್ಯೂಚರು ಚೆನ್ನಾಗಿರ್ಲಿ. ಓಕೆ, ಥ್ಯಾಂಕ್ ಯು. ಫ್ಯೂಚರ್ ಅಲ್ಲೂ ಮುಂದೆ ಬರ್ಲಿ ಅಂತ ಆಸೆ. ನನ್ಗೂ ಆಸೆ. ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಅಂತ ಆಸೆ. ಲಾಗಲ್ ಫೇಮಸ್ ಆಗ್ಬಿಡು. ನಿಮ್ಮ ಕೃಪೆಯಿಂದ ಆಗೋಣ ಗೈಸ್. ಹಂಗೆ ಲೈಕ್, ಶೇರು, ಕಮೆಂಟ್ ಅಂಡ್ ಫಾಲೋ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಅಯ್ಯೋ ಅಳ್ಬೇಡ, ತಗೋ ಕರ್ಚಿಪ್, ತಗೋ ಕರ್ಚಿಪ್, ತಗೋ. ಹೊಗೆ ಹಾಕೊಳ್ಳೋಳು, ಹೋಗ್ಬಿಟ್ಟ ದೀಪಾಲಿ, ಹೋಗ್ಬಿಟ್ಟ. ಇವಳನ್ನೆಲ್ಲ ಕೇಳಿಸ್ಕೊಳ್ಳಿಲ್ಲ, ಎಲ್ಲರಿಗೂ ಒಂದೊಂದು
ಎಲ್ಲರಿಗೂ ಒಂದು ಡಜನ್ ಮಕ್ಳಿದಾರ ಅಂತ ಅಂದಿದ್ದೆ. ಹೌದಾ? ನೀನು ಹತ್ರ ಬಾ, ನಿನಗೈತೆ ಹತ್ರ ಬಾ, ಹತ್ರ ಬರೇ. ಶಪ್ಪ ಮ್ಯಾಮ್, ನಿಮಗೆ 100 ವರ್ಷ ಆಯಸ್ಸು. ನಿಮಗೆ ಎಲ್ಲ ಏನು ಐಶ್ವರ್ಯ ಅಂತಸ್ತೆಲ್ಲ ಕೊಡ್ಲಿ. ಓಕೆ, ಈಗ ಈ 3 years ಮೆಮೊರೀಸ್ ಅಥವಾ ಇವತ್ತು ಲಾಸ್ಟ್ ಎಕ್ಸಾಮು, ನೆಕ್ಸ್ಟ್ ಟೈಮಿಂದ ನೀನು ಸ್ಟೂಡೆಂಟಾಗಿ ಬರೋಲ್ಲ, ಓಲ್ಡ್ ಸ್ಟೂಡೆಂಟಾಗಿ ಬರ್ತೀಯಾ? ಹೌ ಯು ಫೀಲ್? ಬೇಜಾರಾಗ್ತಿದೆ. ತಗೋ ಟಿಶ್ಯೂ ತಗೋ. ಆಯ್ತಾಯ್ತು. ಪ್ಲೀಸ್. ಸ್ಟೋರೇಜ್ ಬೇಜಾರಾಗ್ತಿದೆ ಏನಕ್ಕೆ ಅಂತಾನೆ ಮತ್ತೆ ಕಾಲೇಜಿಗೆ ಬರೋಕ್ಕಾಗಲ್ಲ, ಅದು ಡಿಗ್ರಿ ಕಾಲೇಜಿಗೆ AVK ಕಾಲೇಜಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಿದೆ. ಆಮೇಲೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ನಂಗೆ ಗೊತ್ತಿರಲಿಲ್ಲ ನೀವೆಲ್ಲ ಫ್ರೆಂಡ್ಸು ನನ್ನ ಜೊತೆ ಫ್ರೆಂಡ್ಸ್ ಆಗಿರ್ತೀರಾ, ನನ್ನ ಜೊತೆ ನನ್ನ ಫ್ರೆಂಡ್ಶಿಪ್ ಮಾಡ್ತೀರಾ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಬಗ್ಗೆ ಇವಳು ದೀಪಲ್ಲಿ ಕಾಲೇಜಿಗೆ ಮತ್ತೆ ಬರಲ್ಲ, ನಾನು ಬರಲ್ಲ. ಅದ್ರಲ್ಲಿ ಬರೀ ನೀನು ಯಾರು? ದುಮ್ಮಿ ನಮ್ಮ ಕ್ಲಾಸ್ ಯಾರು? ಉಗಿ ಮಕ್ಕಕ್ಕೆ ನಾನು ಅಟೆಂಡೆನ್ಸ್ ಇದು 75 ಇರುತ್ತೆ, ಹೋಗಿರ್ತೀನಿ. ಅವಳು ಅದಕ್ಕಿಂತ ಕಮ್ಮಿ ಬಂದ್ಬಿಟ್ಟು ಫೈನ್ ಕಟ್ತಾಳೆ. ಇಲ್ಲ ಗೈಸಿ, 1 ವರ್ಷನ ಫೈನ್ ಕಟ್ಟಿಲ್ಲ ನಾನು ಕಟ್ತೀನಿ. ಯಾರು ಹೇಳ್ತೀರಾ ಈಗ? ಇಷ್ಟು ಸರಿ ಇದೆ ಅಷ್ಟೇ. ಹುಡುಗಿ ಗೈಸ್ ನಮ್ಮ ದೀಪಲ್ಲಿ. ನೆಕ್ಸ್ಟ್ ಏನಾಗಬೇಕು? ಯಾವನಿಗೆ ಗೊತ್ತು? ಒಂದು ನಿಮಿಷ ಏನಂದ್ರೆ ಒಳ್ಳೆ ಹುಡುಗಿ ನಮ್ಮ ದೀಪಲ್ಲಿ. ನಾನು ಹೋಗ್ಲಕ್ಕ ಬಿಡು ಜಾಸ್ತಿ. ಯೂಟ್ಯೂಬ್ ಚಾನಲ್ ಹೆಸರೇನು? ದೀಪಲ್ಲಿ ಪ್ರೇಮ್ ಬೇಜಾರಾಗಿ ಆಗುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಬೇಜಾರಾಗಿದೆ, ನನಗೂ ಬೇಜಾರಾಗ್ತದೆ. ಬಟ್ ಎಲ್ಲರಿಗೂ ಬೇಜಾರೈತೆ ಅಂತ ಯಾರು ಹೇಳಿದ್ದು ಇವಳಿಗೆ? ನನಗೆ ಗೊತ್ತು ಮುಂದೆ ಏನು ಮಾಡ್ತೀನಿ ಏನು ಅಂತ ಐ ಹ್ಯಾವ್ ಫ್ಯೂಚರ್ ಪ್ಲಾನ್ಸ್. ಸೊ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಲ್ಲ, ಅದಕ್ಕೆ ಅಷ್ಟೇ ಇರೋದಿಲ್ಲ. ಅಂದರೆ ಇದಾದ್ಮೇಲೆ ಇನ್ನೊಂದು ಪ್ಲಾನಿಂಗ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಅಷ್ಟೇ ಇದನ್ನಿಲ್ಲ. ಬಟ್ ಈ ಬ್ಯಾಗ್ ಸಿಗಲ್ಲ, ಈ ಫ್ರೆಂಡ್ಸ್, ಈ ಹುಡುಗಿಗಳ ದಿನ ನೋಡಕ್ಕೆ ಸಿಗಲ್ಲ, ಈ ಕಾಲೇಜ್ ದಿನ ಓಡಾಡಕ್ಕೆ ಸಿಗೋದಿಲ್ಲ ಅನ್ನೋದು ಏನ್ ಗೊತ್ತಾ? ನೀನೇ ಫೋಟೋ ಮಾಡ್ಕೊಂಡು ಮುಂದೆ ಇಟ್ಕೊಂಡ್ಬಂದಿದ್ದೀನಿ, ಡೈಲಿ ಮೂತಿ ನೋಡ್ತೀನಿ. ದೀಪು, ಇನ್ನೇನ್ ಗೊತ್ತಾ, ಇವಳು ಈ ಕಾಲೇಜ್ ಬಿಟ್ಟು ಹೋಯ್ತಿದ್ದೀನಿ ಅಂತ ಬೇಜಾರಾಯ್ತಲ್ಲ. ನೆಕ್ಸ್ಟ್ ಕಾಲೇಜ್ಗೆ ಹೋಯ್ತಾಳಲ್ಲ, ಯಾವಾಗ ಅಡ್ಮಿಷನ್ ಆಗಿ ಯಾವಾಗ ಹೋಯ್ತೀನೋ ಅಂತ ಎಕ್ಸೈಟ್ಮೆಂಟ್ ಅಲ್ಲ ಅವಳೆ. ನೋಡಲಿ ಫ್ಯೂಚರ್ ಪ್ಲಾನ್ ಏನ್ ಗೊತ್ತಾ? ಅದು ನೋಡಲಿ ಫ್ಯೂಚರ್ ಪ್ಲಾನಿಂಗ್ ಇದು. ಕಾಲೇಜಿಂದ ಮನೆಗೆ ಬಂದಾಯ್ತು. ಈ 3 ವರ್ಷ ಹೆಂಗೆ ಕಳೀತು ಅಂತ ಗೊತ್ತಾಗಲಿಲ್ಲ, ಬಟ್ ಚೆನ್ನಾಗಿತ್ತು. ಇನ್ನೇನು ಸ್ವಲ್ಪ ದಿನ ಕಾಲೇಜಿಗೆ ಹೋಗಿರ್ತೀನಿ, ಇನ್ನು ಸ್ವಲ್ಪ ದಿನ ರಜೆ ಹಾಕಿರ್ತೀನಿ, ಅಟೆಂಡೆನ್ಸ್ ಶಾರ್ಟೇಜ್ ಇರುತ್ತೆ, ತುಂಬ ಇತ್ತು. ಇನ್ನು ಈ ಡಿಗ್ರಿ ಲೈಫ್ ಮತ್ತೆ ಸಿಗಲ್ಲ, ಈ ಲೈಫ್ ಮತ್ತೆ ಸಿಗಲ್ಲ. ಈ 3 ವರ್ಷ ಹಿಂಗೆ ಹೋಯ್ತು ಗೈಸ್. ರಪ್ ಅಂತ ಬಂದ್ಬಿಟ್ಟು ರಪ್ ಅಂತ ಹೋಯ್ತು. ಇವತ್ತು ನನ್ನ ಲಾಸ್ಟ್ ಎಕ್ಸಾಮ್ ಇತ್ತು. ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ. ಇನ್ನು ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೀವಿ. ಇನ್ನು ಕಾಲೇಜ್ ಮುಗಿದ ತಕ್ಷಣ ನೋಡಿ ಇದನ್ನೆಲ್ಲ ಮಾಡ್ಕೊಬಂದಿದ್ದೀವಿ. ತುಂಬ ಮೆಮೊರಿಗಳಿವೆ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆ ನಿಮ್ಮ ಸಮಯ ದೀಪಾಲಿ ಪ್ರೇಮ್ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್.